ಎಲ್ರಿಗೂ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಎಂದಿನಂತೆ ಒಂದು ವಿಷಯಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಮ್ಮ ಈ ಸುಭಾಷ್ ಪಾಳೇಕರ್ ಕೃಷಿನ ಎಳೆಯಾಗಿ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ನಾನು ಈ ಹಿಂದೆನೂ ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ, ಇನ್ನು ಮುಂದಕ್ಕೂ ಹೇಳ್ತಾ ಹೋಗ್ತೀನಿ. ಅದನ್ನು ಅದೇ ರೀತಿ ನನ್ನ ತೋಟಕ್ಕೂ ಕೂಡ ಈ ಜೀವಾಮೃತ ತೊಟ್ಟಿಯನ್ನು ಕಟ್ಟಿಸ್ಕೊಂಡು ಸಮರ್ಪಕವಾಗಿ ಸುಭಾಷ್ ಪಾಳೇಕರ್ ಕೃಷಿನ ಹೇಗೆ ಮಾಡಬೇಕು ಮತ್ತು ಅವರು ಏನು ಹೇಳಿದ್ದಾರೆ ಅದನ್ನು ಚಾಚು ತಪ್ಪದೆ ನಾನು ಅನುಷ್ಠಾನ ತರ್ತಾ ಇದ್ದೀನಿ. ಅಲ್ಲಿ ಏನು ಅವರು ಹೇಳಿದ್ದಾರೆ, ಈ ಬುಕ್ಕಿನಲ್ಲಿ ಏನು ಬರೆದಿದ್ದಾರೆ ಅದು ಈ ಜಮೀನಲ್ಲಿ ಕಾಣಬೇಕು. ಈ ಜಮೀನಲ್ಲಿ ಇದ್ದಾಗ ಅದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಏನು ಬರೆದಿದ್ದಾರೆ, ಈಗ ಆಲ್ಮೋಸ್ಟು ಎಲ್ಲ ಸುಭಾಷ್ ಪಾಳೇಕರ್ ಗೊತ್ತಿರೋರು ಆನ್ಲೈನಲ್ಲಿ ಮುಖಾಂತರ ಅಮಿತ್ ಪಾಳೇಕರ್ ಅವ್ರ ನಂಬರ್ ತೊಗೊಂಡು ಈಗ ಬುಕ್ಕನ್ನು ಸುಮಾರು ಜನ ಕ್ಯಾರಿ ಮಾಡ್ತಾಯಿದ್ದೀರಾ, ತಗೊಳ್ತಾ ಇದ್ದೀರಾ. ಎಲ್ಲರಿಗೂ ಗೊತ್ತಿರಬೇಕು, ಇದು ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಸುಭಾಷ್ ಪಾಳೇಕರ್ ಬರೆದಿರೋಂಥ ಪುಸ್ತಕ ಇದು. ಇದರಲ್ಲಿ ಸುಮಾರು ಹಲವಾರು ವಿಷಯ ಇವತ್ತಿನ ಜನ್ರೇಷನ್ ಭೂಮಿ ಹಾಳಾಗಿರೋವಂಥ ಒಂದು ಸನ್ನಿವೇಶಕ್ಕೆ ಉಪಯುಕ್ತವಾಗಿ ನಾವು ಎಷ್ಟು ಫಾಸ್ಟಾಗಿ ಈ ಮಣ್ಣನ್ನು ಬೇಗ ಫಲವತ್ತತೆಗೊಳಿಸ್ಬೋದು, ಮತ್ತು ಈ ಜೀವಾಣುಗಳು ಏನು ಕೆಲಸ ಮಾಡ್ತದೆ, ಈ ರಾಸಾಯನಿಕ ಬಳಕೆ ಆಗಿರ್ಬೋದು, ಅನಾವಶ್ಯಕವಾಗಿ ಹೊರಗಡೆಯಿಂದ ತಂದು ಕೊಟ್ಟಿಗೆ ಗೊಬ್ಬರಗಳಾಗಿರ್ಬೋದು, ನಾನಾ ರೀತಿಯಲ್ಲಿ ನಾವು ಈ ಭೂಮಿಗೆ ಹಾನಿ ಮಾಡಿದ್ದೀವಿ. ಇದನ್ನು ನಾವು ಬೇಗ ಭೂಮಿನ ಕನ್ವರ್ಟ್ ಮಾಡಬೇಕಾದ್ರೆ ಪಾಳೇಕರ್ ಹೇಳಿರೋದು ಒಂದೇ, ಅತಿ ಹೆಚ್ಚು ಜೀವಾಮೃತವನ್ನು 2-3 ವರ್ಷಗಳಲ್ಲಿ ಅತಿ ಹೆಚ್ಚು ಜೀವಾಮೃತಗಳನ್ನ ಕೊಡಬೇಕು. ಈ 2-3 ವರ್ಷದಲ್ಲಿ ನಾವು ಈ ಜೀವಾಮೃತ ಕೊಟ್ಟಾಗ ನಾವೇನು ಹಾನಿ ಮಾಡಿದ್ದೀವಿ ಇದು ಆಗಷ್ಟು ಬೇಗ ತೊಳ್ಕೊಳ್ಳುತ್ತೆ, ಅಂದರೆ ಕ್ಲೀನ್ ಆಗುತ್ತೆ. ಕ್ಲೀನಾಗಿ ನಮ್ಮ ಉಪಯುಕ್ತ ಜೀವಾಣುಗಳು ಅತಿ ಹೆಚ್ಚು ಆದಾಗ ನಮ್ಮ ಭೂಮಿಯನ್ನು ಹಂತವಾಗಿ ಫಲವತ್ತತೆ ಮಾಡುವಂಥ ಒಂದು ಕೆಲಸ. ಇದು ನೀವು ಒಂದು ವೇಳೆ 2 ಎಕರೆ 3 ಎಕರೆ 4 ಎಕರೆ ಇದ್ದವರು ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 5 ಕುಂಟೆ 10 ಕುಂಟೆ ಈ 5 ಕುಂಟೆ 10 ಕುಂಟೆನ ನೀವು ಈ ಪಾಳೇಕರ್ ಪದ್ಧತಿಯಲ್ಲಿ ಕೃಷಿನ ಮಾಡ್ಕೊಬರ್ಬೋದು. ಅದ್ಭುತವಾದ ಚಮತ್ಕಾರಗಳನ್ನ ನೀವು ನೋಡಬೇಕು ಅಂದರೆ ಅತಿ ಹೆಚ್ಚು ಜೀವಾಮೃತನ ಮಳೆಗಾಲದಲ್ಲಿ ಹೆಚ್ಚು ಜೀವಾಮೃತನ ಕೊಟ್ಕೊಬರ್ಬೇಕು. ಯಾಕೆಂದರೆ ನಿಮ್ಮ ಮಳೆಗಾಲದಲ್ಲಿ ಅತಿ ಹೆಚ್ಚು ಚಮತ್ಕಾರಗಳು ನಿಮ್ಮ ಭೂಮಿಲಿ ಕಾಣುತ್ತೆ. ಯಾಕಂದರೆ ಆ ಟೈಮಲ್ಲಿ ನಮ್ಮ ಮಳೆ ನೀರು ಏನಿದೆ ಅದು ತಾಯಿ ಹಾಲಿದ್ದಂಗೆ, ಅದು ಹೆಚ್ಚು ಭೂಮಿಗೆ ಎಲ್ಲ ಪೋಷಕಾಂಶನ ಹೊತ್ಕೊಬಂದು ನಿಮ್ಮ ಭೂಮಿಗೆ ಹಾಕಿರುತ್ತೆ. ಆ ಟೈಮ್ನಲ್ಲಿ ನಮ್ಮ ಜೀವಾಣುಗಳಿಗೆ ಅತಿ ಹೆಚ್ಚು ಶಕ್ತಿಯನ್ನು ಒದಗಿಸುವಂಥ ಶಕ್ತಿ ಜೀವಾಮೃತವನ್ನು ಮಾಡುತ್ತೆ. ಈ ಜೀವಾಮೃತವನ್ನು ಆ ಟೈಮ್ನಲ್ಲಿ ಕೊಟ್ಟರೆ ಎಳವರಗಳು ಚಟುವಟಿಕೆಯಲ್ಲಿ ಹೆಚ್ಚು ಕೆಲಸ ಮಾಡಿ ನಿಮ್ಮ ಭೂಮಿಗೆ ಬೇಕಾಗಿರುವಂಥ ಫಲವತ್ತತೆ ಸೂಕ್ಷ್ಮಜೀವಿಗಳ ಭಂಡಾರವನ್ನು ಸೃಷ್ಟಿ ಮಾಡುತ್ತದೆ ಮತ್ತು ಅತಿ ಹೆಚ್ಚು ಫಲವತ್ತತೆಗೆ ಆ ಟೈಮ್ನಲ್ಲಿ ಒಂದು ಅತ್ಯುತ್ತಮ ಕೆಲಸವನ್ನು ಮಾಡುವ ಒಂದು ಚಮತ್ಕಾರ ಈ ಜೀವಾಮೃತ ಮಾಡುತ್ತದೆ. ಈ ವೈವಿಧ್ಯತೆ ನಾನು ಹೇಳ್ತಾ ಇದ್ದೀನಿ. ನೀವು ಯಾರೇ ಈ ಸುಭಾಷ್ ಪಾಳೇಕರ್ ಕೃಷಿ ಮಾಡ್ತಾರೋ ನೋಡ್ಬೋದು, ಅತಿ ಹೆಚ್ಚು ನಾವು ಈ ಮಳೆಗಾಲದಲ್ಲಿ ರಿಸಲ್ಟ್ ನೋಡ್ತೀವಿ. ಈ ಬೇಸಿಗೆಗಾಲದಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಹೋಗ್ತಾ ಇರ್ತದೆ, ಆದರೆ ಅದೇ ಮಳೆಗಾಲದಲ್ಲಿ ಅತಿ ಹೆಚ್ಚು ಸೌಂದರ್ಯವನ್ನು ನಿಮಗೆ ಒದಗಿಸ್ತದೆ. ವಿದೌಟ್ ಮೇಕಪ್, ಯಾವುದೇ ನೀವು ಏನು ಮೇಕಪ್ ಮಾಡ್ದೇ ಚೆನ್ನಾಗಿ ಕಾಣ್ತೀವಿ ಅಂತೀವಲ್ಲ ಆ ಥರ ಅಷ್ಟು ಚೆನ್ನಾಗೇ ನಮ್ಮ ವೈವಿಧ್ಯತೆಯನ್ನು ತೋರಿಸುವ ಒಂದು ಶಕ್ತಿ ಬರುವುದೇ ನಮ್ಮ ಸುಭಾಷ್ ಪಾಳೇಕರ್ ಕೃಷಿಗೆ ಮಳೆಗಾಲದಲ್ಲಿ. ಈಗ ನಮ್ಮ ಮಾತನ್ನು ಸ್ಟಾರ್ಟ್ ಮಾಡೋಣ. ಜೀವಾಮೃತವನ್ನು ಎಷ್ಟು ಕೊಡಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ನನಗೆ ಇಲ್ಲಿ ಸ್ವಚ್ಛವಾಗಿ ಹೇಳಿದ್ದಾರೆ. ಜೀವಾಮೃತವನ್ನು ಹಣ್ಣಿನ ತೋಟಗಳಿಗಾದರೆ ತಿಂಗಳಿಗೆ 2 ಬಾರಿ, ಅಂದರೆ 400-600 ಲೀಟ್ರ್ 600 ಲೀಟರ್ ಅಂದರೆ 400 ಲೀಟ್ರ್ 200-400 ಲೀಟ್ರ್ಗಳು ತಿಂಗಳಿಗೆ 2 ಬಾರಿ ಕೊಡಬೇಕಾಗುತ್ತೆ. ಅಂದರೆ ಮ್ಯಾಕ್ಸಿಮಮ್ 400 ಲೀಟ್ರ್ನಾರೆ ತಿಂಗಳಿಗೆ 15 ದಿನಕ್ಕೊಮ್ಮೆ 2 ಬಾರಿ ಕೊಟ್ಟಿದ್ದಾದರೆ ಸಾಕಾಗುತ್ತೆ. ಇನ್ನು ಅತಿ ಹೆಚ್ಚು ರಾಸಾಯನಿಕ ಬಳಸಿ ಏನು ಹಾನಿ ಮಾಡಿರ್ತಿರಲ್ಲ ಅಂಥ ಜಮೀನುಗಳಿಗೆಲ್ಲ ಒಂದು ಸ್ವಲ್ಪ ಜಾಸ್ತಿ 2-3 ವರ್ಷ ತುಂಬ ಕಷ್ಟಪಡಬೇಕು. ಈ ಕಷ್ಟಪಟ್ಟರೆ ನಿಮ್ಮ ಭೂಮಿ 2-3 ವರ್ಷದೊಳಗೆ ಸ್ವಲ್ಪ ಕನ್ವರ್ಟ್ ಆಗುತ್ತೆ. ಈಗ ನಾನು ಕೂಡ ಪ್ರಾರಂಭದಲ್ಲಿ ಅತಿ ಹೆಚ್ಚು ಕಷ್ಟಪಟ್ಟಿದ್ದೀನಿ. ನಾನು ಈ ಜೀವಾಮೃತವನ್ನು ಕೊಟ್ಟಿದ್ದಲ್ಲದೆ ಕೆಳಗಡೆ ಕಷ್ಟ ಮಿಕ್ಕಿದ್ದೆಲ್ಲ ಎರ್ಚ್ಕೊಂಡು ನನ್ನ ಹೆಂಡತಿ ಇಬ್ಬರು ಕೂಡ ಆ ಕಡೆ ಈ ಕಡೆ ಎರ್ಚ್ಕೊಂಡು ಬರ್ತಿದ್ದೋ. ಇವತ್ತು ನನ್ನ ಭೂಮಿಲಿ ಅತಿ ಹೆಚ್ಚು ಇಳುವರಿ ನಾನು ಅಡಿಕೆ ತೋಟದಲ್ಲಿ ತಗೋತಾ ಇದ್ದೀನಿ ಅಂದರೆ ಕಾರಣ ಈ ಸುಭಾಷ್ ಪಾಳೇಕರ್ ಕೃಷಿನೇ. ಇವತ್ತು ನೀವು ಒಂದು ಪಾಯಿಂಟ್ ಹೇಳ್ತೀನಿ, ಈ ಸುಭಾಷ್ ಪಾಳೇಕರ್ ಕೃಷಿ ಗೆಲ್ಲಬೇಕಾದ್ರೆ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನ ಅಚ್ಚುಕಟ್ಟಾಗಿ ನೀವು ಪಾಲಿಸಬೇಕು. ಇವತ್ತಿನ ಟಾಪಿಕ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಜೀವಾಮೃತನ ಎಷ್ಟು ಕೊಡಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋಷ್ಟಕ್ಕೆ ಮಾತ್ರ ಮಾತಾಡ್ತೀನಿ. ಯಾಕಂದರೆ ನಾನು ಜಾಸ್ತಿ ಮಾತಾಡಿದಷ್ಟು ನಿಮ್ಗೆ ಅರ್ಥ ಆಗಲ್ಲ. ಇದು ಪಾಯಿಂಟ್ ಟು ಪಾಯಿಂಟು ನಿಮಗೆ ಹೇಳ್ತಾ ಬಂದಿದ್ದೀನಿ. ಇವತ್ತು ನಿಮಗೆ ಅರ್ಥ ಮಾಡ್ಕೊಳ್ಳಿ, ಜೀವಾಮೃತನ ಭೂಮಿ ಕನ್ವರ್ಟ್ ಆಗಬೇಕು ಅಂದರೆ ಪ್ರಾರಂಭಿಕದಲ್ಲಿ 1-2 ವರ್ಷ 3 ವರ್ಷ ನಾವು ಅತಿ ಹೆಚ್ಚು ಜೀವಾಮೃತನ ಕೊಟ್ಕೊಬರ್ಬೇಕು. ಫಾರ್ ಎಕ್ಸಾಂಪಲ್ 200 ಲೀಟ್ರ್ ಜೀವಾಮೃತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಭೂಮಿ ರಾಸಾಯನಿಕ ಮತ್ತು ಕೊಟ್ಟಿಗೆ ಗೊಬ್ಬರಗಳಲ್ಲಿ ಅತಿ ಹೆಚ್ಚು ಕೊಟ್ಕೊಂಡು ನೀವು ಹಾನಿ ಮಾಡಿದರೆ ಅದನ್ನು ಪ್ರಾರಂಭಿಕವಾಗಿ ನೀವು ಹೆಚ್ಚು ಮಾಡ್ಕೊಬರಬೇಕು. ಅಂದರೆ ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು 600-1000 ಲೀಟ್ರ್ ಗಂಟು ನೀವು ಕೊಡ್ಕೊಂಬಂದ್ರೂ ಏನೂ ತೊಂದರೆ ಆಗಲ್ಲ.
ಯಾಕೆಂದರೆ ಅತಿ ಹೆಚ್ಚು ರಾಸಾಯನಿಕ ಬಳಸಿದರೆ, ಕಳೆನಾಶಕ ಬಳಸಿದರೆ ಈ ಥರ ಎಲ್ಲ ಭೂಮಿಗಳಿಗೆ ನಾವು ಹೆಚ್ಚು ಜೀವಾಮೃತನ ಕೊಡಬೇಕಾಗುತ್ತೆ. ಪ್ರಾರಂಭಿಕವಾಗಿ ಕೊಟ್ಟಲ್ಲಿ ನೀವು ಅದ್ಭುತ ರಿಸಲ್ಟನ್ನು ಮಾಡ್ಕೋಬೋದು. ಮತ್ತು ಯಾವುದೇ ನೀವು ಜೀವಾಮೃತ ಕೊಡಬೇಕಾದ್ರೆ ಒಂದು ಹಂತವಾಗಿ ನೀವು ಏನು ಪಾಳ್ಯಕಾರರು 4 ನಿಯಮಗಳನ್ನು ಹೇಳಿದ್ದಾರೆ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಆ ನಿಯಮಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ಯಾಕೆ ಅಂದರೆ ಒಂದೊಂದು ಪಾಳ್ಯಕಾರ ಕೃಷಿಯನ್ನು ನಾವು ಮಾತಾಡಬೇಕು ಅಂದರೆ ಅದು ಪ್ರೂಫ್ ಸಮೇತ ನಿಮಗೆ ನಾನು ಇಲ್ಲಿ ಒದಗಿಸ್ಬೇಕು. ಯಾಕೆಂದರೆ ಒಂದು ಪಾಯಿಂಟ್ ಹೇಳ್ತೀನಿ ಅಂದರೆ ಅಲ್ಲಿ ನಿಮಗೆ ತೋರಿಸಿ ನಾನು ಇಲ್ಲಿ ಮಾತಾಡ್ತೀನಿ. ಏನು ಮಾಡಿದ್ದೀನಿ, ಜೀವಾಮೃತ ಕೊಟ್ಟಾಗ ನಾವು ಏನು ಪಾಲಿಸಿರಬೇಕು ಅದನ್ನು ಎಳೆಯಾಗಿ ಇವತ್ತಿನ ವಿಷಯ ಇಷ್ಟೇ. ನಾವು ಜೀವಾಮೃತನ ಕೊಡಬೇಕು ಅಂದರೆ ರಾಸಾಯನಿಕ ಬಳಕೆ ಮಾಡಿದ್ದು ಜೀವಾಮೃತ ತೋಟಗಳಿಗೆ ಆಗಿರ್ಬೋದು, ಜಮೀನಿಗೆ ಹಣ್ಣಿನ ತೋಟಗಳಿಗೆ ಆಗಿರ್ಬೋದು, ಯಾವುದಿಗೆ ಆಗಿರಲಿ ಜೀವಾಮೃತವನ್ನು 2-3 ವರ್ಷ ಅತಿ ಹೆಚ್ಚು ಕೊಡಬೇಕು. ಹೆಚ್ಚು ಕೊಟ್ಟಾಗ ನಿಮ್ಮ ಭೂಮಿ ಅದ್ಭುತವಾದಂಥ ಒಂದು ಕಾರ್ಯವೈಖರಿಯನ್ನು ತೋರಿಸುತ್ತೆ. ಅದು ಮಳೆಗಾಲದಲ್ಲಿ ಅತಿ ಹೆಚ್ಚು ವೈವಿಧ್ಯತೆಯನ್ನು ತೋರಿಸುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ವಿಷಯಗಳನ್ನ ನಿಮಗೆ ಹೇಳ್ತಾ ಬರ್ತೀನಿ. ಯಾರು ಹೆದರ್ಕೋಬೇಡಿ. ಒಳ್ಳೆ ರಾಸಾಯನಿಕ ತೋಟಗಳು ಅತಿ ಹೆಚ್ಚು ಕೊಟ್ಟಿರೋರಿಗೆ ಒಂದೇ ಪರಿಹಾರ ಇರೋದಂಥದ್ದು, ಜೀವಾಮೃತನ ಅತಿ ಹೆಚ್ಚು ಕೊಡಿ. ರಾಸಾಯನಿಕ ಬಳಕೆ ಆಗಲಿ, ಕೊಟ್ಟಿಗೆ ಗೊಬ್ಬರಗಳು ಹೊರಗಡೆಯಿಂದ ತರುವಂಥ ಕೊಟ್ಟಿಗೆ ಗೊಬ್ಬರಗಳಾಗಲಿ ಕಂಪ್ಲೀಟು ಸ್ಟಾಪ್ ಮಾಡಿ. ಕೇವಲ ಜೀವಾಮೃತ ನಿಮ್ಮ ತೋಟವನ್ನು ಬಂಗಾರ ಮಾಡುತ್ತೆ. ನಿಮಗೆ ಪ್ರೂಫ್ ಬೇಕು ಅಂದರೆ ಚಂದಗಾಲ ಮಧುಕುಮಾರ್, KR ನಗರ ತಾಲೂಕು, ಮೈಸೂರು ಜಿಲ್ಲೆ, ಹೆಬ್ಬಾಳು ಹೋಬಳಿ ನನ್ನ ತೋಟಕ್ಕೆ ನೀವು ವಿಸಿಟ್ ಮಾಡಿದ್ದೀಯ. ಅದರಲ್ಲಿ ನಾನು ಖಂಡಿತ ನಿಮಗೆ ನನ್ನ ತೋಟವನ್ನು ತೋರಿಸ್ತೀನಿ. ನೀವು ಏನು ಬೇಕಾದರೂ ಕೇಳಿ ಕ್ವಶನ್ನ. ಇಲ್ಲಿ ಯಾವುದೇ ರೀತಿ ಕೊಟ್ಟಿಗೆ ಗೊಬ್ಬರಗಳ ಇಲ್ಲೋ ಮಾಡಿಕೊಡ್ತಾ ಇಲ್ಲ, ಮತ್ತು ರಾಸಾಯನಿಕಗಳ ಬಳಕೆ ಇಲ್ಲ, ಉಳುಮೆ ಇಲ್ಲ. ಕಂಪ್ಲೀಟ್ ನಮ್ಮ ತೋಟ ಕೇವಲ ಜೀವಾಮೃತದಲ್ಲಿ ವರ್ಕ್ ಮಾಡ್ತಿದೆ. ಅದು ಯಾಕೆ ವರ್ಕ್ ಮಾಡ್ತಿದೆ ಅಂತ ನಿಮ್ಮ ಮುಂದಿನ ಹಳೆಯ ವಿಡಿಯೋಗಳೆಲ್ಲ ನೀವು ಆಲ್ರೆಡಿ ನಾನು ಹೇಳಿದ್ದೀನಿ. ಪದೇ ಹೇಳ್ತಾ ಇದ್ದರೆ ನಿಮ್ಗೆ ಹೇಳಿದ್ದು ಮಾಡೋದು ಬೇಡ. ಸೊ ಇವತ್ತಿನ ಒಂದು ಟಾಪಿಕ್ ಅಂದರೆ ಜೀವಾಮೃತ ಅತಿ ಹೆಚ್ಚು ಕೊಟ್ಟಷ್ಟು ನಿಮ್ಮ ಭೂಮಿಗೆ ಬೇಗ ಕನ್ವರ್ಟ್ ಆಗುತ್ತೆ. ರಾಸಾಯನಿಕ ಬಳಕೆ ಮಾಡಿರುವಂಥ ಭೂಮಿಗೆ ಅತಿ ಹೆಚ್ಚು ಜೀವಾಮೃತನ ಕೊಡ್ಕೊಬನ್ನಿ. ಇದು ನಮ್ಮ ಪಾಳ್ಯಕಾರರು ಹೇಳಿರುವಂಥ ಜೀವಾಮೃತವನ್ನು ಎಷ್ಟು ಕೊಡಬೇಕು ಮತ್ತು ಯಾವಾಗ ಕೊಡಬೇಕು ಅನ್ನೋದು ಇಷ್ಟಕ್ಕೆ ನಾನು ಈ ಮಾತನ್ನು ನಿಲ್ಲಿಸ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ನಾನು ಒಂದೊಂದೇ ವಿಷಯವನ್ನು ನಿಮಗೆ ಹೇಳ್ತಾ ಬರ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳ್ಯಕರ್. ಎಲ್ಲರೂ ಈ ಬುಕ್ಕನ್ನು ಖರೀದಿ ಮಾಡಿ. ಈ ಬುಕ್ಕಲ್ಲಿ ಅತಿ ಹೆಚ್ಚು ನಿಮಗೆ ಜ್ಞಾನವನ್ನು ಸಂಪಾದಿಸ್ಬೋದು. ಮತ್ತು ಯಾರೇ ಸಹಾಯ ಇಲ್ಲದೇ ಒಂದು ನಾಟಿ ಹಿಡ್ಕೊಂಡು ಅದ್ಭುತವಾದಂಥ ಕೃಷಿಯನ್ನು ಮಾಡ್ಬೋದು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಸುಭಾಷ್ ಪಾಳ್ಯಕರ್, ಜೈ ಗೋಮಾತೆ, ಜೈ ರೈತ.